ನಮಸ್ತೆ ಎಲ್ಲರಿಗೂ. ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ಪಂಚಾಂಗ ಜನವರಿ 2, 2026 ದಿನ ಶುಕ್ರವಾರ. ಈ ಪೌಷ ಮಾಸದ ಶುಕ್ಲ ಪಕ್ಷ ತಿಥಿ ತ್ರಯೋದಶಿ ತಿಥಿ ರಾತ್ರಿ 10 ಗಂಟೆ 22 ನಿಮಿಷದವರೆಗೆ ಇರುತ್ತೆ. ಅದರ ನಂತರ ಈ ಚತುರ್ದಶಿ ತಿಥಿ ಪ್ರಾರಂಭವಾಗುತ್ತಾ ಇದೆ. ನಕ್ಷತ್ರ ರೋಹಿಣಿ ನಕ್ಷತ್ರ. ಈ ನಕ್ಷತ್ರವು ರಾತ್ರಿ 10 ಗಂಟೆ 48 ನಿಮಿಷದವರೆಗೆ ಇದೆ. ನಂತರ ಈ ಮೃಗಶಿರ ನಕ್ಷತ್ರ ಪ್ರಾರಂಭವಾಗುತ್ತಿದೆ. ರಾಹುಗಾಲ ಮಧ್ಯಾಹ್ನ 10:30ರಿಂದ 12 ಗಂಟೆಯವರೆಗೆ ರಾಹುಗಾಲ. ಅತ್ಯಂತ ಶುಭ ಕಾಲ 7:30ರಿಂದ 9 ಗಂಟೆಯವರೆಗೆ ಅತ್ಯಂತ ಶುಭ ಕಾಲ. 3 ಗಂಟೆಯಿಂದ 4:30ರವರೆಗೆ ಯಮಗಂಟ ಕಾಲ. ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ 12 ಗಂಟೆ 51 ನಿಮಿಷದವರೆಗೆ ಅತ್ಯಂತ ನಿಮಗೆ ಈ ಶುಭ ಸಮಯ ಅಂತ ಕೂಡ ಅನ್ನಬಹುದು. ಚಂದ್ರನು ವೃಷಭ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ಮತ್ತು ಸೂರ್ಯನು ಧನು ರಾಶಿಯಲ್ಲಿ ಇದ್ದಾನೆ. ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ಈ ಸೂರ್ಯೋದಯವು ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಕಿರಣಗಳನ್ನು ಹೊತ್ತು ತರುತ್ತಿದೆ. ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂದಿನ ದಿನವು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ ಆರಂಭಕ್ಕೆ ಸಾಕ್ಷಿಯಾಗಲಿದೆ. ಕಳೆದ ಕೆಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತಿದ್ದ ಸಂಕೋಲಗಳಿಂದ ಇಂದು ನೀವು ಮುಕ್ತರಾಗಲಿದ್ದೀರಿ. ಮನಸ್ಸಿನ ಮೇಲೆ ಹೇರಲಾಗಿದ್ದ ಅನಗತ್ಯ ಒತ್ತಡಗಳು ಮಂಜಿನಂತೆ ಕರಗಲಿವೆ. ಇಂದು ಬ್ರಹ್ಮಾಂಡವು ನಿಮಗೆ ಒಂದು ವಿಶೇಷವಾದ ಸಂದೇಶವನ್ನು ನೀಡುತ್ತಿದೆ. ಹಳೆಯದನ್ನು ಬಿಟ್ಟುಕೊಟ್ಟಾಗ ಮಾತ್ರ ಹೊಸದನ್ನು ಸ್ವೀಕರಿಸಲು ಸಾಧ್ಯ. ನಿಮ್ಮ ಜೀವನದ ಹಾದಿಯನ್ನು ಬದಲಿಸಬಲ್ಲ ಯಾವುದೋ ಒಂದು ಅಪರೂಪದ ಅವಕಾಶ ಇಂದು ನಿಮ್ಮ ಬಾಗಿಲು ತಟ್ಟಬಹುದು. ನೆನಪಿಡಿ, ಅವಕಾಶಗಳು ಯಾವಾಗಲೂ ಅಬ್ಬರಿಸುತ್ತಾ ಬರುವುದಿಲ್ಲ, ಅವು ಮೌನವಾಗಿ ಬರುತ್ತೆ. ನೀವು ಜಾಗರೂಕರಾಗಿದ್ದು ಆ ಸಮಯದ ಮಹತ್ವವನ್ನು ಅರಿತು ನಿರ್ಧಾರ ಕೈಗೊಂಡರೆ ಅದು ನಿಮ್ಮ ಭವಿಷ್ಯವನ್ನೇ ಬಂಗಾರವಾಗಿಸಬಲ್ಲದು. ಆಲಸ್ಯವನ್ನು ಬದಿಗಿಟ್ಟು ಸಮಯ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ. ಇಂದು ನೀವು ತೆಗೆದುಕೊಳ್ಳುವ ಒಂದು ಸಣ್ಣ ನಿರ್ಧಾರವು ಮುಂದಿನ ದಿನಗಳಲ್ಲಿ ದೊಡ್ಡ ಲಾಭದಾಯಕ ಬದಲಾವಣೆಗೆ ಅಡಿಪಾಯವಾಗಲಿದೆ. ಭಾವನಾತ್ಮಕ ಜಗತ್ತು ಮತ್ತು ಸಂಬಂಧಗಳ ಅವಲೋಕನ. ಜೀವನ ಅಂದಮೇಲೆ ಇಳಿತಗಳು ಸಹಜ. ಯಾವುದೋ ಹಳೆಯ ಸಂಬಂಧದ ಅಂತ್ಯ ಅಥವಾ ಈ ಪ್ರೀತಿ ಪಾತ್ರರಿಂದ ದೂರ ಆದ ಭಾವನೆ ನಿಮ್ಮನ್ನು ಇಂದು ಸ್ವಲ್ಪ ಮಟ್ಟಿಗೆ ಕಾಡಬಹುದು. ಒಂಟಿತನ ಮತ್ತು ಈ ರೀತಿಯ ಉದಾಸೀನತೆ ನಿಮ್ಮನ್ನು ಆವರಿಸಬಹುದು. ಆದರೆ ನೆನಪಿಡಿ, ಪ್ರತಿ ಅಂತ್ಯವೂ ಒಂದು ಹೊಸ ಆರಂಭಕ್ಕೆ ಮುನ್ನುಡಿಯಾಗುತ್ತೆ. ಇಂತಹ ಸಮಯದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಕುಟುಂಬದ ಸದಸ್ಯರೊಂದಿಗೆ ಕಾಲ ಕಳೆಯಿರಿ. ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಸಾಕು ಪ್ರಾಣಿಗಳಿದ್ದರೆ ಅವುಗಳೊಂದಿಗೆ ಸಮಯ ಕಳೆಯುವುದು ನಿಮಗೆ ಒಂದು ರೀತಿಯ ಈ ಥೆರಪಿಯಂತೆ ಕೆಲಸ ಮಾಡುತ್ತೆ. ಶತ್ರುಗಳು ಅಥವಾ ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಬಗ್ಗೆ ಆಡುವ ಮಾತುಗಳಿಗೆ ಕಿವಿಗೊಡಬೇಡಿ. ಟೀಕೆಗಳು ನಿಮ್ಮನ್ನು ಬೆಳೆಸಬೇಕೇ ಹೊರತು ಕುಗ್ಗಿಸಬಾರದು. ನಿಮ್ಮ ನಾಯಕತ್ವದ ಗುಣವು ಇಂದು ಕಚೇರಿಯಲ್ಲಿ ಅಥವಾ ಸಾಮಾಜಿಕ ವಲಯದಲ್ಲಿ ಎಲ್ಲರ ಗಮನ ಸೆಳೆಯುತ್ತೆ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಮತ್ತು ಬಹುಮಾನಗಳು ಲಭಿಸುವ ಕಾಲ ಕೂಡಿ ಬಂದಿದೆ. ವೃತ್ತಿ ಜೀವನ ಮತ್ತು ಕರ್ತವ್ಯದ ಹಾದಿ. ಇಂದು ನಿಮ್ಮ ದಿನದ ಬಹುಪಾಲು ಸಮಯವು ಮನೆ ಮತ್ತು ಕೆಲಸದ ಜವಾಬ್ದಾರಿಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದರಲ್ಲೇ ಕಳೆಯುತ್ತದೆ. ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಇದು ಸೂಕ್ತ ಸಮಯ. ನಿಮ್ಮಲ್ಲಿರುವ ಅದ್ಭುತ ಕೌಶಲ್ಯಗಳನ್ನು ಪ್ರದರ್ಶಿಸಲು ನೀವು ಹಿಂಜರಿಯಬೇಡಿ. ನಿಮ್ಮ ಆರ್ಥಿಕ ಅಗತ್ಯಗಳು ಮತ್ತು ಪ್ರೀತಿಯ ಬಯಕೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಿಕೊಳ್ಳುವುದು ಒಳ್ಳೆಯದು. ಇಲ್ಲಿ ಒಂದು ಮಹತ್ವದ ಎಚ್ಚರಿಕೆ ಇದೆ. ಜಾಗರೂಕತೆಯಿಂದ ಹೇಡಿತನವೆಂದು ಮತ್ತು ನಿರ್ಲಕ್ಷ್ಯವೆಂದು ಧೈರ್ಯವೆಂದು ಭಾವಿಸಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡಿ, ಆದರೆ ಭಯಪಟ್ಟು ಹಿಂದೆ ಸರಿಯಬೇಡಿ. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಕಂಡು ಓಡಿ ಹೋಗಬೇಡಿ, ಅವುಗಳೆದುರು ನಿಂತು ಹೋರಾಡಿ. ಈ ಕಷ್ಟಗಳೇ ನಿಮಗೆ ಜೀವನದ ದೊಡ್ಡ ಪಾಠವನ್ನು ಕಲಿಸುತ್ತೆ. ಇಂದು ಈ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ಅಪಾರ ಜ್ಞಾನವನ್ನು ಪಡೆಯಬೇಕೆಂಬ ಹಂಬಲ ನಿಮ್ಮಲ್ಲಿ ಮೂಡುತ್ತೆ. ಇದಕ್ಕಾಗಿ ನೀವು ಮಾಡುವ ನಿರಂತರ ಪ್ರಯತ್ನಗಳು ವ್ಯರ್ಥವಾಗುವುದಿಲ್ಲ.
ಕೆಲಸದ ವಿಷಯದಲ್ಲಿ ಇಂದು ನೀವು ಹೆಚ್ಚಿನ ಬೆವರನ್ನು ಹರಿಸಬೇಕಾಗಿ ಬರುತ್ತೆ. ಆದರೆ ಈ ಕಠಿಣ ಪರಿಶ್ರಮವೇ ನಿಮಗೆ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ತಂದುಕೊಡುತ್ತೆ. ಆರ್ಥಿಕ ಸ್ಥಿತಿ ಉತ್ತಮವಿದ್ದರೂ ಅನಗತ್ಯ ಖರ್ಚುಗಳ ಮೇಲೆ ಹತೋಟಿ ಇರಲಿ. ಕುಟುಂಬ ಮತ್ತು ಸಾಮಾಜಿಕ ಜೀವನದಲ್ಲಿ ವಿಸ್ತಾರ. ಕುಟುಂಬದ ದೃಷ್ಟಿಯಿಂದ ಇಂದಿನ ದಿನ ಸುಖಕರವಾಗಿರುತ್ತೆ. ಆದಾಯದ ಮೂಲಗಳು ಹೆಚ್ಚಾಗಿರುವುದರಿಂದ ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತೆ. ನಿಮ್ಮ ತಂದೆಯವರೊಂದಿಗೆ ವೃತ್ತಿಜೀವನದ ಬಗ್ಗೆ ಚರ್ಚಿಸಲು ಇದು ಸಕಾಲ. ಅವರ ಅನುಭವದ ಮಾತುಗಳು ನಿಮಗೆ ಹೊಸ ದಾರಿಯನ್ನು ತೋರಿಸಬಹುದು. ಆದರೆ ತಾಯಿಯ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗರೂಕರಾಗಿ ಇರಿ. ಸಣ್ಣ ಪುಟ್ಟ ಏರುಪೇರುಗಳು ಇದ್ದರೂ ತಕ್ಷಣ ಗಮನಿಸುವುದು ಉತ್ತಮ. ನಿಮ್ಮ ಬಹುದಿನದ ಆಸೆ ಇಂದು ಈಡೇರುವ ಸಾಧ್ಯತೆ ಇದೆ. ಮನೆಯಲ್ಲಿ ಪೂಜೆ ಅಥವಾ ಶುಭ ಕಾರ್ಯಗಳ ಆಯೋಜನೆ ಇರುವುದರಿಂದ ಸಂಬಂಧಿಕರ ಆಗಮನವಾಗಬಹುದು. ಇದರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣವಿರುತ್ತೆ. ನಿಮ್ಮ ಮಕ್ಕಳಿಗೆ ನೀವು ನೀಡಿದ ಭರವಸೆಗಳನ್ನು ಈಡೇರಿಸಲು ಮರೆಯಬೇಡಿ. ಸಮಾಜದಲ್ಲಿ ನಿಮ್ಮ ಕೆಲಸದ ಶೈಲಿಗೆ ಅಪಾರ ಪ್ರಶಂಸೆ ಸಿಗಲಿದೆ. ಹಿರಿಯರ ಆಶೀರ್ವಾದವು ನಿಮ್ಮ ಮೇಲೆ ಶ್ರೀರಕ್ಷೆಯಾಗಲಿದೆ. ವಿಶೇಷವಾಗಿ ಮಹಿಳೆಯರಿಗೆ ಇಂದು ಅತ್ಯಂತ ಅದೃಷ್ಟದ ದಿನ. ಹೊಸ ಸಾಧನೆಗಳನ್ನು ಮಾಡಲು ಅಥವಾ ಹವ್ಯಾಸಗಳನ್ನು ವೃತ್ತಿಯಾಗಿ ಬದಲಾಯಿಸಿಕೊಳ್ಳಲು ಇದು ಸಕಾಲ. ಸವಾಲುಗಳು ಮತ್ತು ಎಚ್ಚರಿಕೆಯ ಹೆಜ್ಜೆಗಳು. ಮನಸ್ಸು ಕೆಲವೊಮ್ಮೆ ಹಳೆಯ ನೆನಪುಗಳಲ್ಲಿ ಅಥವಾ ಗೊಂದಲಗಳಲ್ಲಿ ಸಿಲುಕಿ ಮುನ್ನಡೆಯಲು ಕಷ್ಟವಾಗಬಹುದು. ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ತಕ್ಷಣದ ಲಾಭವನ್ನು ನಿರೀಕ್ಷಿಸಬೇಡಿ. ಹೂಡಿಕೆಗಳ ವಿಷಯದಲ್ಲಿ ತಾಳ್ಮೆ ಅಗತ್ಯ. ಯಾವುದೇ ಹೊಸ ದೊಡ್ಡ ಯೋಜನೆಯನ್ನು ಸದ್ಯಕ್ಕೆ ಕಾರ್ಯರೂಪಕ್ಕೆ ತರುವುದು ಬದಲಾಗಿ ಅದರ ಬಗ್ಗೆ ಮತ್ತಷ್ಟು ಸಂಶೋಧನೆ ಮಾಡುವುದು ಸೂಕ್ತ. ನಿಮ್ಮ ತ್ಯಾಗದ ಗುಣವನ್ನು ಇತರರು ದೌರ್ಬಲ್ಯವೆಂದು ಭಾವಿಸಬಹುದು, ಆದರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ತಾಳ್ಮೆಯು ನಿಮಗೆ ಹೊಸ ತಿಳುವಳಿಕೆಯನ್ನು ನೀಡುತ್ತೆ. ಈ ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣಾ ಕ್ಷೇತ್ರದಲ್ಲಿ ಇರುವವರಿಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ವಲ್ಪ ವಿಳಂಬವಾಗಬಹುದು. ಸಂಶೋಧಕರು ಮತ್ತು ಈ ವಿದ್ಯಾರ್ಥಿಗಳು ಆಳ ಚಿಂತನೆಯಲ್ಲಿ ಮುಳುಗಿರುತ್ತಾರೆ. ಕೆಲಸದ ವೇಗ ಸ್ವಲ್ಪ ಮಂದಗತಿಯಲ್ಲಿ ಇರಬಹುದು, ಆದರೆ ಗುಣಮಟ್ಟದ ಮೇಲೆ ಗಮನ ಹರಿಸಿ. ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಹಠಮಾರಿ ಸ್ವಭಾವ ಕಹಿ ಉಂಟು ಮಾಡಬಹುದು, ವಿಶೇಷವಾಗಿ ಅಥವಾ ಅತ್ತೆ ಮಾವಂದಿರ ಕಡೆಯವರು. ನೀವು ಈ ಮಾವಂದಿರ ಜೊತೆ ವ್ಯವಹರಿಸುವಾಗ ವಿನಯವಿರಲಿ. ನಕಾರಾತ್ಮಕ ಆಲೋಚನೆಗಳನ್ನು ಹರಡುವ ಜನರಿಂದ ಕನಿಷ್ಠ 10 ಅಡಿ ದೂರವಿರಿ. ವ್ಯಾಪಾರ ಮತ್ತು ಉದ್ಯೋಗದ ಒಳನೋಟ. ವ್ಯಾಪಾರಸ್ಥರು ಅಥವಾ ಆಂತರಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಇದು ಸಕಾಲ. ಆಧುನಿಕ ತಂತ್ರಜ್ಞಾನದ ಬಳಕೆ ಅಥವಾ ಹೊಸ ಕೆಲಸಗಾರರ ನೇಮಕವು ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಕೈಕೆಳಗೆ ಕೆಲಸ ಮಾಡುವ ಸಿಬ್ಬಂದಿಯೊಂದಿಗೆ ಪ್ರೀತಿಯಿಂದ ವರ್ತಿಸಿ. ಅವರ ಸಹಕಾರವೇ ನಿಮ್ಮ ಸಖ್ಯಗುಟ್ಟು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವ ಯುವಕರಿಗೆ ಇಂದು ಶುಭವಾರ್ತೆ ಕಾದಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುವ ಎಲ್ಲ ಲಕ್ಷಣಗಳು ಇವೆ. ಲವ್ ಲೈಫ್ ಮತ್ತು ಪ್ರೇಮದ ಅರ್ಥ. ಈ ಪ್ರೀತಿಯ ವಿಷಯದಲ್ಲಿ ಇಂದು ಮಾಧುರ್ಯ ಹೆಚ್ಚಿರಲಿದೆ. ದಾಂಪತ್ಯ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯತೆ ಹೆಚ್ಚಾಗುತ್ತೆ. ಹಳೆಯ ತಪ್ಪು ತಿಳುವಳಿಕೆಗಳು ಇದ್ದರೆ ಅವುಗಳನ್ನು ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಿ. ಪ್ರೀತಿ ಪಾತ್ರರಿಂದ ನಿರೀಕ್ಷಿಸಿದ ಉಡುಗೊರೆ ಅಥವಾ ಸರ್ಪ್ರೈಸ್ ಸಿಗಬಹುದು. ಪ್ರೀತಿ ಎಂದರೆ ಯಾವಾಗಲೂ ಕಣ್ಣೆದುರೇ ಇರುವುದು ಅಲ್ಲ, ಬದಲಾಗಿ ಕಷ್ಟದ ಸಮಯದಲ್ಲಿ ನೆರಳಾಗಿ ನಿಲ್ಲುವುದು. ಈ ವಾಕ್ಯವನ್ನು ಇಂದು ನೀವು ಅನ್ವಯಿಸಿಕೊಳ್ಳಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ನಿಮ್ಮ ಮಧುರವಾದ ಮಾತುಗಳ ಮೂಲಕ ಅದನ್ನು ಸರಿಪಡಿಸಿಕೊಳ್ಳುವ ಶಕ್ತಿ ನಿಮ್ಮಲ್ಲಿದೆ. ಆರೋಗ್ಯ ಮತ್ತು ಆಧ್ಯಾತ್ಮಿಕ ಹಾದಿ. ದಿನವಿಡೀ ಓಡಾಟ ಮತ್ತು ಕೆಲಸದ ಒತ್ತಡದಿಂದ ಸಂಜೆ ವೇಳೆಗೆ ದೈಹಿಕವಾಗಿ ಸ್ವಲ್ಪ ಸುಸ್ತಾಗಬಹುದು, ವಿಶೇಷವಾಗಿ ಕಾಲು ನೋವು ಕಾಣಿಸಿಕೊಳ್ಳಬಹುದು. ಆದ್ದರಿಂದ ಕೆಲಸದ ನಡುವೆ ಸಣ್ಣ ವಿರಾಮ ತೆಗೆದುಕೊಳ್ಳಿ. ಪೌಷ್ಟಿಕ ಆಹಾರ ಮತ್ತು ಸರಿಯಾದ ನಿದ್ರೆಗೆ ಆದ್ಯತೆ ನೀಡಿ. ಇಂದಿನ ದಿನವನ್ನು ಮತ್ತಷ್ಟು ಶುಭವಾಗಿಸಿಕೊಳ್ಳಲು ಆದಷ್ಟು ನೀವು ನಿಮ್ಮ ಮನೆದೇವರು, ನಿಮ್ಮ ಕುಲದೇವರ ಆರಾಧನೆ ಮಾಡಿ ಮತ್ತು ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು ಪಠಿಸುವುದು ನಿಮ್ಮಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತೆ. ಈ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತೆ.
ಸಂಪೂರ್ಣ ದಿನದ ಈ ಸಾರಾಂಶ ಜೀವನ ಮತ್ತು ನಿರಂತರವಾಗಿ ಹರಿಯುವ ನದಿಯಂತೆ. ನದಿಯ ಹರಿವು ವೇಗವಾದಾಗ ದಡದ ಸೌಂದರ್ಯ ಕಾಣುವುದಿಲ್ಲ. ಹರಿವು ನಿಧಾನವಾದಾಗ ನಾವು ಆಳವಾಗಿ ಯೋಚಿಸಬಹುದು. ಇಂದು ನಿಮ್ಮ ವೇಗವನ್ನು ಸ್ವಲ್ಪ ಕಡಿಮೆ ಮಾಡಿ ಆತ್ಮಾವಲೋಕನ ಮಾಡಿಕೊಳ್ಳಿ. ಪ್ರತಿ ಹೆಜ್ಜೆಯನ್ನು ಯೋಜನಾಬದ್ಧವಾಗಿ ಇಡೀ. ಈ ಮೇಷರಾಶಿಯವರಾದ ನೀವು ನೈಸರ್ಗಿಕವಾಗಿ ಧೈರ್ಯವಂತರು. ಧೈರ್ಯದ ಜೊತೆಗೆ ಇಂದು ವಿವೇಕವನ್ನು ಬಳಸಿದರೆ ಜಯ ನಿಮ್ಮದೇ. ನೆನಪಿಡಿ, ಸೋಲು ಎಂಬುದು ಕೇವಲ ಒಂದು ಅನುಭವ, ಅದು ಅಂತಿಮವಲ್ಲ. ಧನಾತ್ಮಕ ಆಲೋಚನೆಗಳೇ ನಿಮ್ಮ ಯಶಸ್ಸಿನ ಕೀಲಿಕೈ. ಇಂದಿನ ದಿನವೂ ನಿಮಗೆ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇನೆ. ಈ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಹೆಚ್ಚಾಗಿ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಎಲ್ಲರಿಗೂ ಧನ್ಯವಾದಗಳು.